ಸ್ನೇಹಿತರೆ ನಮಸ್ಕಾರ. ಇನ್ನು ಮುಂದೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವನ್ನು ಕ್ಯಾನ್ಸಲ್ ಆಗುವ ಪದ್ಧತಿ ಇದೆ ಅಂತ ಹೇಳ್ಬೋದು. ಯಾಕೆ ಕ್ಯಾನ್ಸಲ್ ಆಗುತ್ತದೆ ಅಂತ ನಿಮಗೆ ಗೊತ್ತಾ? ಹಾಗಿದ್ದರೆ ರೇಷನ್ ಕಾರ್ಡ್ಗಳು, ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ಕರ್ನಾಟಕದಲ್ಲಿ ಬರುವಂಥ 31 ಜಿಲ್ಲೆಗಳಲ್ಲಿ ಇರುವಂಥ ಪ್ರತಿಯೊಂದು ಮಹಿಳೆಯರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ. ಅವರಿಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣವನ್ನು ಬರುತ್ತಾ ಇಲ್ವಾ ಅಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಏಕೆಂದರೆ ನೀವು ಕೊಡುವ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಕಾಂಗ್ರೆಸ್ ಪಕ್ಷವು ಮಾಡಿರುವಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರುತ್ತಿದ್ದ ಹಣವನ್ನು 2,000 ರೂಪಾಯಿ 10 ಕಂತುಗಳ ಹಣವನ್ನು ಬಂದಿದೆ. ಈಗಾಗಲೇ ಬಂದಿರುವಂತಹ 10 ಕಂತುಗಳ ಹಣವನ್ನು 20,000 ರೂಪಾಯಿ ಆಯಿತು. ಆದರೆ ಈಗ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ಗಳು ಇದ್ದರೆ ಮಾತ್ರ ನಿಮಗೆ ಹಣವನ್ನು ಬರುತ್ತದೆ. ನಿಮ್ಮ ರೇಷನ್ ಕಾರ್ಡ್ಗಳು ಏನಾದರೂ ರದ್ದಾಗಿದ್ದರೆ ನಿಮಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವನ್ನು ಬರುವುದಿಲ್ಲ. ಏಕೆ ಬರುವುದಿಲ್ಲ ಅಂತ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವುದರಿಂದ ಪ್ರತಿಯೊಂದು ಮಹಿಳೆಯರ ರೇಷನ್ ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದೆ. ಏಕೆಂದರೆ ಬಡತನ ರೇಖೆಗಿಂತ ಕೆಳಗಿನ ಇರುವವರು ಅವರು ರೇಷನ್ ಕಾರ್ಡ್ಗಳನ್ನು ಇರುತ್ತವೆ, ಅವರಿಗೆ ಗೃಹಲಕ್ಷ್ಮಿ ಹಣವನ್ನು ಕಂಪ್ಲೀಟ್ ಆಗಿ ಬರುತ್ತದೆ. ಮತ್ತು ಇಲ್ಲಿ ಏನಾಗಿದೆ ಅಂದ್ರೆ, ಒಬ್ಬೊಬ್ಬರು ಶ್ರೀಮಂತರು ಕೂಡ ರೇಷನ್ ಕಾರ್ಡ್ಗಳನ್ನು ತೆಗೆಸಿದ್ದಾರೆ. ಅವರು ಕೂಡ ಗೃಹಲಕ್ಷ್ಮಿಯ ಹಣವನ್ನು ಕೂಡ ಅವರು ಕೂಡ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದ ಕಾರಣ ಅವರಿಗೆ ಸರ್ಕಾರ ಅವರ ಖಾತೆಗೆ ಹಣವನ್ನು ಹೋಗಬಾರದೆಂದು ಈ ಒಂದು ಪದ್ಧತಿಯನ್ನು ತಂದಿದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಶ್ರೀಮಂತ ರೇಖೆಗಿಂತ ಕೆಳಗಿದ್ದರೆ, ಅಂದರೆ ಬಡತನ ರೇಖೆಗಿಂತ ಕೆಳಗಿದ್ದರೆ ಅವರಿಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವನ್ನು ಕಂಪ್ಲೀಟ್ ಆಗಿ ಹಣವನ್ನು ಬರುತ್ತದೆ. ಮತ್ತು ಯಾರೋ ಶ್ರೀಮಂತರು ಮತ್ತು ಟ್ಯಾಕ್ಸ್ ಕಟ್ಟುವವರು ಮತ್ತು ಇನ್ನಿತರ 4 ಚಕ್ರದ ವಾಹನ ಇದ್ದವರು ಕೂಡ ಅವರಿಗೆ ರೇಷನ್ ಕಾರ್ಡ್ಗಳು ಇದ್ದರೂ ರೇಷನ್ ಪಡೆಯುತ್ತಿದ್ದರೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿದ್ದರೆ, ನಿಮಗೆ ನಾನು ಮೊದಲೇ ಹೇಳುತ್ತೇನೆ, ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಇನ್ನು ಮುಂದೆ 1 ರೂಪಾಯಿ ಕೂಡ ಬರುವುದಿಲ್ಲ. ಅಂತವರು ರೇಷನ್ ಕಾರ್ಡ್ ಕೂಡ ಇನ್ನು ಮುಂದೆ ರದ್ದಾಗುವ ಚಾನ್ಸ್ ಕೂಡ ಬಹಳಷ್ಟು ಇದೆ ಅಂತ ಹೇಳ್ಬೋದು. ನೋಡಿ, ಈಗಾಗಲೇ ಬಡತನ ರೇಖೆಗಿಂತ ಕೆಳಗೆ ಇದ್ದವರು ರೇಷನ್ ಕಾರ್ಡ್ಗಳಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಬಂದು ತಲುಪುವ ಸಾಧ್ಯತೆ ಬಹಳಷ್ಟು ಇದೆ. ಆದ ಕಾರಣ ನಿಮ್ಮ ಮನೆಯಲ್ಲಿಯೂ ಕೂಡ ಬಡತನ ರೇಖೆಗಿಂತ ಕೆಳಗೆ ಇರುವವರು ಇದ್ದರೆ, ಗೃಹಲಕ್ಷ್ಮಿಯ ಹಣವನ್ನು ಪಡೆದುಕೊಳ್ಳುತ್ತಿದ್ದರೆ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಇದು ಕರ್ನಾಟಕದಲ್ಲಿ ಬರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ. ಏಕೆಂದರೆ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ಗಳು ಇದ್ದರೆ ನೀವು ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿದ್ದರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ಏಕೆಂದರೆ ನೀವು ಬಡತನ ರೇಖೆಗಿಂತ ಕೆಳಗೆ ಇದ್ದರೆ ಮಾತ್ರ ನಿಮಗೆ ಹಣವನ್ನು ಬರುತ್ತದೆ. ನೋಡಿ, ನಿಮಗೆ ಮಾಹಿತಿಯನ್ನು ಅರ್ಥವಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗ್ಯ ಮತ್ತು ನಿಮಗೆ ಯಾವುದರ ಬಗ್ಗೆ ಸಮಸ್ಯೆ ಇದ್ರೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗೆ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.